ಅವರು ಒಂದು ಸಮುದಾಯಕ್ಕೆ ಸೇರಿದಂಥವ್ರು, ಒಂದು ಮತಕ್ಕೆ ಸೇರಿದಂಥವ್ರು. ಅವರು ಈ ಧಾರ್ಮಿಕ ವಿಧಿ ವಿಧಾನ ಈ ಕ್ರಿಯೆಗಳಲ್ಲಿ ನಂಬಿಕೆ ಇರಲಾರ್ದಂಥ ಕಾರಣಕ್ಕೆ ಅವ್ರು ಮಾಡಿದ್ದು ತಪ್ಪು ಅನ್ನುವಂಥದ್ದು ಆಗ್ರಹ ಇವತ್ತು ನಾನಾದರೂ ಮಾಡ್ತಾಯಿದ್ದೇನೆ. ನಾವು ಅದಕ್ಕೆ ಬದ್ಧರಾಗಿದ್ದು ನಮ್ಮ ಸ್ಟೇಟ್ಮೆಂಟಿಗೆ, ಸರಿಯಾದ ಸ್ಟೇಟ್ಮೆಂಟ್. ಅದಕ್ಕೆ ಧಾರ್ಮಿಕ ವ್ಯವಸ್ಥೆಯೊಳಗೆ ಅದು ಮೈಸೂರು ದಸರಾ ಹಬ್ಬ ಅಂತಾರೆ, ಚಾಮುಂಡೇಶ್ವರಿ ನಾಡ ದೇವತೆ ಅಂತ ನಾವೆಲ್ಲ ಆರಾಧನೆ ಮಾಡ್ತಾಯಿದ್ದೀವಿ. ಧಾರ್ಮಿಕ ವಿಧಿವಿಧಾನದಿಂದ ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸ್ತಾ ಇದ್ದಂಥದ್ದು. ಅಲ್ಲಿ ಈ ಮುಸ್ಲಿಮ್ರೊಬ್ಬರು ಮುಖಂಡ, ಅವ್ರ ಬಗ್ಗೆ ಅಪಾರ ಗೌರವ, ಬೂಕರ್ ಪ್ರಶಸ್ತಿ ತೊಗೊಂಡೋದು ನಮ್ಮ ರಾಜ್ಯದಲ್ಲಿ ಇಲ್ಲ. ಎಂಥ ಗೌರವ ಕೊಟ್ಟರು ಕಡಿಮೆನೇ ಅವರಿಗೆ. ಆ ಸಾಹಿತ್ಯಗಳಾಗಿ ಕರೆಯುವಂಥದ್ದು ಬೇರೆ, ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳಾಗುವಂಥದ್ದು. ಅದು ಮೈಸೂರು ಮಹಾರಾಜನ ಬಂದಂಥದ್ದು, ತಲೆತಲಾಂತರ 100, 200, 400 ವರ್ಷಗಳಿಂದ ಬಂದಂಥದ್ದು ಧಾರ್ಮಿಕ ಕಾರ್ಯಕ್ರಮ ಅದು. ಆಮೇಲೆ ಸರ್ಕಾರ ಸುಪರ್ದಿಗೆ ತೊಗೊಳ್ಳೋಂಥ ಕಾರ್ಯಕ್ರಮ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ. ಸ್ವಾತಂತ್ರ್ಯ ಬಂದ ನಂತರ ಮೊದಲು ಮೈಸೂರು ಮಹಾರಾಜ ಆಚರಣೆ ಮಾಡ್ತಿದ್ರು. ಧಾರ್ಮಿಕ ವಿಧಿವಿಧಾನ, ಪೂಜೆ ಪುನಸ್ಕಾರ ಪದ್ಧತಿ ಪ್ರಕಾರ ಆಚರಣೆ ಮಾಡ್ತಿದ್ರು. ಈಗ ನಾವು ಯಾರನ್ನ ಕರೆಸ್ತಾ ಇದ್ದೀವಿ ಅಲ್ಲಿ ಗೆಸ್ಟ್ ಅಂತ ತಿಳ್ಕೊಂಡು, ಅವರು ಒಂದು ಸಮುದಾಯಕ್ಕೆ ಸೇರಿದಂಥವ್ರು, ಒಂದು ಮತಕ್ಕೆ ಸೇರಿದಂಥವ್ರು. ಅವರು ಈ ಧಾರ್ಮಿಕ ವಿಧಿ ವಿಧಾನ ಈ ಕ್ರಿಯೆಗಳಲ್ಲಿ ನಂಬಿಕೆ ಇರಲಾರ್ದಂಥ ಕಾರಣಕ್ಕೆ ಅವ್ರು ಮಾಡಿದ್ದು ತಪ್ಪು ಅನ್ನುವಂಥದ್ದು ಆಗ್ರಹ ಇವತ್ತು ನಾನಾದರೂ ಮಾಡ್ತಾಯಿದ್ದೇನೆ. ಸರ್, ಮತಕ್ಕೆ ಸೇರೋಕ್ಕಿಂತ ಮುಂಚೆ ಅವರು ಭಾರತೀಯ ನಾಗರಿಕರ ಸರ್ ಮಾಡ್ಬೋದಲ್ಲ ಉದ್ಘಾಟನೆ? ಯಾರು ಒಂದು ಮತಕ್ಕೆ ಸೇರಿದವರು ಅಂತ ಹೇಳಿದ್ರೆ ಮತಕ್ಕೆ ಸೇರೋದಕ್ಕಿಂತ ಮುಂಚೆ ನಮ್ಮವರವರು, ನಮ್ಮ ದೇಶದವರವರು, ನಮ್ಮ ದೇಶದ ಪ್ರಜೆಗಳವರು, ಎಲ್ಲರೂ ನಮ್ಮ ದೇಶದವ್ರ. ನಮ್ಮ ದೇಶದ ಇಡೀ ಸಮುದಾಯಗಳೆಲ್ಲ ಸೇರಿ ಹಿಂದೂಸ್ತಾನ ಆಗಿದೆ ಇವತ್ತಿನ ದಿವಸ. ಒಂದು ಧರ್ಮ, ಒಂದು ಆಚರಣೆ, ಒಂದು ಮತ, ಒಂದು ಪಂಗಡ ಅಂತಲ್ಲ. ನಮ್ಮ ದೇಶ ಎಂಥವ್ರು ಎಲ್ಲರೂ ಸೇರಿಕೊಂಡು ಎಷ್ಟೋ ತಲಿತರ ಅಂತ ಆಕ್ರಮಣ ಆಗ್ತಾ ಬಂದಿದ್ರು. ಇವತ್ತು ಭಾರತ ಸದೃಢವಾಗಿ ಉಳಿದಿದೆ. ಕಾರಣಪ್ಪ ಅಂದ್ರೆ ಧರ್ಮ ಸಹಿಷ್ಣುತೆ ಇಲ್ಲಲ್ಲಿ ನರನಾಡಿಗಳು ಪ್ರತಿಯೊಬ್ಬರು ವ್ಯಕ್ತಿಯಲ್ಲಿ ಬಂದಿದ್ದಾರೆ. ಅದಕ್ಕೆಲ್ಲರೂ ಆರಾಮಾಗಿ ಶಾಂತಿಯಿಂದ ದೇಶ ಅತ್ಯಂತ ಶಾಂತಿಯುತ ಜೀವನ ನಡೆಸುವಂಥ ದೇಶ ಯಾವುದಿತ್ತಂದ್ರೆ ಭಾರತನ. ಮೊದಲಿಂದ ಹಿಡ್ಕೊಂಡು ಮತದ ಆಸೆಗಾಗಿ ವಿಘಟಿತ ಶಕ್ತಿಗಳಿಗೆ ಅವಕಾಶ ಕೊಡುವಂಥದ್ದು, ಕುಮ್ಮಕ್ಕು ಕೊಡುವಂಥ ಕೆಲಸ ಈ ಕಾಂಗ್ರೆಸ್ ಎಲ್ಲೆಲ್ಲಿದೆ ಆ ಸರ್ಕಾರಗಳಿಂದ ಆಗ್ತಾ ಬಂದಿದೆ. ಅದನ್ನು ಖಂಡಿಸುವಂಥದ್ದು. ನಮ್ಮ ಬಂಧು ಅಂತ ಅವರೇನೇ ಅರಬಸ್ತಾನ, ಎಲ್ಲಿ ಪಾಕಿಸ್ತಾನ ಅಥವಾ ಅರೇಬಿಯಾದಿಂದ ಬಂದಂಥವ್ರು ನಮ್ಮ ಬಂಧುಗಳು ಅವರೆಲ್ಲರೂ. ಅವರೆಲ್ಲರೂ DNA ಭಾರತದ್ದೇ. ಅದಕ್ಕೆ ಸಂವಿಧಾನ ಅದಕ್ಕೆ ಒಪ್ಕೊಳ್ಳೋದಲ್ಲ. ಸಂವಿಧಾನ ವಿರೋಧಿ ನಡೆಗೆ ಪಾರ್ಟಿ ಎಂದೂ ಇಲ್ಲ. ಸರ್ವೋಚ್ಚ ನಮ್ಮ ಸಂವಿಧಾನ.